ಇವತ್ತಿನ ಹೆಡ್ಲೈನ್ಸ್ ಬನ್ನಿ ನೋಡ್ಕೊಂಬೋಣ. ಯುವ ನಿಧಿ ಯೋಜನೆಗೆ ಜನವರಿ 12ರಂದು ಶಿವಮೊಗ್ಗದಲ್ಲಿ ಚಾಲನೆ. ಜನವರಿ 25ರ ಬಳಿಕ ಉದ್ಯೋಗ ಮೇಳ. ಕನ್ನಡಿಗರಿಗೆ ಉದ್ಯೋಗ ಕೊಡ್ತೀವಿ ಎಂದ ಡಿಕೆ ಶಿವಕುಮಾರ್. ಚೆಕ್ ಬೌನ್ಸ್ ಪ್ರಕರಣದಲ್ಲಿ ಸಚಿವ ಮಧು ಬಂಗಾರಪ್ಪಗೆ ಶಿಕ್ಷೆ. 6,96,70,000 ರೂಪಾಯಿ ದಂಡ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಆದೇಶ. ಸ್ವಪಕ್ಷದ ವಿರುದ್ಧವೇ ಶಾಸಕ ಯತ್ನಾಳ್ ವಾಗ್ದಾಳಿ. ಏನೇ ಸಮಸ್ಯೆಯಾದ್ರೂ ಹಿರಿಯರು ಮಾತನಾಡ್ತಾರೆ. ಹಾವೇರಿಯಲ್ಲಿ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿಕೆ. 51 ಕೋಟಿ ತೆರಿಗೆ ಪಾವತಿಸದ ಪ್ರಕರಣ. ಮಂತ್ರಿ ಮಾಲ್ ತೆರೆಯೋದಕ್ಕೆ ಮತ್ತೆ ಅವಕಾಶ. ಬೀಗ ಜಡಿದಿದ್ದ ಬಿಬಿಎಂಪಿಗೆ ಮತ್ತೆ ಹಿನ್ನಡೆ. ಅಯೋಧ್ಯೆ ಏರ್ಪೋರ್ಟ್ ರೈಲು ನಿಲ್ದಾಣ ಉದ್ಘಾಟನೆಗೆ ಕ್ಷಣಗಣನೆ. ಬೆಳಗ್ಗೆ 10:50ಕ್ಕೆ ರಾಮನೂರು ತಲುಪಲಿರುವ ಮೋದಿ. ನೂತನ ರೈಲುಗಳಿಗೂ ಪ್ರಧಾನಿ ಗ್ರೀನ್ ಸಿಗ್ನಲ್.